ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ಈ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಂದರೆ ಸ್ಯಾಡ್ನೆಸ್, ಲೋನ್ಲಿನೆಸ್ ಎನರ್ಜಿ ಇದೆ. ಒಂಟಿತನ ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಎಲ್ಲ ಇದ್ದರೂ ಸಹ ಒಳಗಿನಿಂದ ಹ್ಯಾಪಿನೆಸ್ ಅನ್ನೋದು ಇಲ್ಲ. ನೀವು ಹೇಳ್ಬೋದು ಅವರ ಬಳಿ ಹಣ ಇದೆ, ಜನರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಎಲ್ಲವೂ ಇದೆ ಅಂತ. ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ಈ ಸ್ಥಿತಿಯಲ್ಲಿದ್ದಾರೆ, ತುಂಬ ಸ್ಯಾಡ್ ಆಗಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ, ಏನೂ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ. ಸಪ್ರೇಷನ್, ಡಿಸ್ಟೆನ್ಸ್ ಎನರ್ಜಿ. ಇಲ್ಲಿ ನೀವಿಬ್ಬರು ಸಪ್ರೇಟ್ ಕೂಡ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು. ಸಪ್ರೇಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ಏನೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು ಅಥವಾ ಈಗ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀದೇ ಇರ್ಬೋದು. ಅದರ ಪರಿಣಾಮ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು. ಸಪ್ರೇಷನ್ ಆಗುವ ಪರಿಸ್ಥಿತಿ ಕೂಡ ಬಂದಿರ್ಬೋದು ಅಥವಾ ಸಪ್ರೇಷನ್ ಆಗುವ ಭಯ ಇರ್ಬೋದು. ಅದು ನಿಮಗೆ ಇರ್ಬೋದು ಅಥವಾ ಅವರಿಗಿರ್ಬೋದು. ಕೆಲವರಿಗೆ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಅದು ಮಿನಿಮಲ್ ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗಿರ್ಬೋದು. ಆದರೂ ಸಪ್ರೇಷನ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ. ಅಂದರೆ ಫೈಟ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್, ತುಂಬ ಡಿಫಿಕಲ್ಟ್ ಸಿಚುವೇಶನ್ ಅಥವಾ ಸಪ್ರೇಷನ್ ಕಡೆಗೆ ಹೋಗ್ತಾ ಇರುವಂತಹ ರಿಲೇಷನ್ಶಿಪ್, ಈ ಎನರ್ಜಿ ಇದೆ. ಈಗೋ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ಈಗೋನಲ್ಲಿ ಇದ್ದ ವ್ಯಕ್ತಿ. ಚಿಕ್ಕ ಚಿಕ್ಕ ವಿಷಯಗಳನ್ನು ಮನಸ್ಸಿಗೆ ತಗೊಳ್ಳೋದು, ಅವರು ಬಾಗದೇ ಇರೋದು, ಅವರು ಸಾರಿ ಹೇಳದೇ ಇರೋದು. ಆದರೆ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಎಫರ್ಟ್ಸ್ ಹಾಕಲೇಬೇಕು. ನೀವು ಎಫರ್ಟ್ಸ್ ಹಾಕ್ತಿದ್ರೆ ಅವರ ಎಫರ್ಟ್ಸ್ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಆದರೆ ಇಲ್ಲಿ ಈಕ್ವಲ್ ಬ್ಯಾಲೆನ್ಸ್ ಆಗಿಲ್ಲ. ಎಲ್ಲಿಯೂ ಈಕ್ವಲ್ ಎಫರ್ಟ್ಸ್ ಕಾಣ್ತಾ ಇಲ್ಲ. ಒಬ್ಬರ ಪ್ರಯತ್ನದಿಂದ ರಿಲೇಷನ್ಶಿಪ್ ನಡೆಯೋದಿಲ್ಲ. ಒಬ್ಬರು ಮಾತ್ರ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕ್ತಾ ಹೋದರೆ ಸಾಲದು. ಒಂದು ವೆಹಿಕಲ್ ಓಡಬೇಕಾದ್ರೆ ಎಲ್ಲ ಚಕ್ರಗಳು ಕೆಲಸ ಮಾಡಬೇಕು. ಹಾಗೆ ರಿಲೇಷನ್ಶಿಪ್ ಕೂಡ ಒಬ್ಬರು ಮಾತ್ರ ಎಫರ್ಟ್ಸ್ ಹಾಕಿದ್ರೆ ಪ್ರಯೋಜನ ಇಲ್ಲ. ಯಾವ ರಿಲೇಷನ್ಶಿಪ್ ಆದರೂ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾವ ಕನೆಕ್ಷನ್ ಆದರೂ ಕೂಡ ಒಬ್ಬರು ಮಾತ್ರ ಎಫರ್ಟ್ ಹಾಕ್ತಾ ಹೋದರೆ ಅದು ನಡೆಯೋದಿಲ್ಲ. ಈಕ್ವಲ್ ಬ್ಯಾಲೆನ್ಸ್ ಅನ್ನೋದು ಬೇಕು. ಆದರೆ ಇಲ್ಲಿ ಆ ಬ್ಯಾಲೆನ್ಸ್ ಇರಲಿಲ್ಲ. ಟೇಕನ್ ಫಾರ್ ಗ್ರಾಂಟೆಡ್ ಎನರ್ಜಿ. ಒಬ್ಬ ವ್ಯಕ್ತಿ ಅವರ ಜೀವನದಲ್ಲಿ ಇರುವವರೆಗೂ ಅವರ ವ್ಯಾಲ್ಯೂ ಅನ್ನೋದು ಅರ್ಥ ಆಗೋದಿಲ್ಲ. ಸೊ ನಿಮ್ಮ ಪಾರ್ಟ್ನರ್ ಕೂಡ ಹಾಗೆ ಮಾಡಿರ್ಬೋದು. ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಿದ್ದಾರೆ. ನೀವು ಮಾಡ್ತಾ ಇದ್ದ ಎಲ್ಲ ಕೆಲಸಗಳನ್ನು ನಾರ್ಮಲ್ ಅಂತ ಅಂದ್ಕೊಂಡಿರಬಹುದು. ನೀವು ಎಷ್ಟು ಕೇರ್ ಮಾಡ್ತಾ ಇದ್ರಿ, ಎಷ್ಟು ಲವ್ ಕೊಡ್ತಿದ್ರಿ, ಅದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ಗ್ರೇಟ್ಫುಲ್ ಆಗಿರಲಿಲ್ಲ, ಥ್ಯಾಂಕ್ಫುಲ್ ಆಗಿರಲಿಲ್ಲ. ಸೊ ಆ ಎನರ್ಜಿ ಇದೆ. ಅವ್ರು ಯಾವತ್ತೂ ಸರಿಯಾದ ವ್ಯಾಲ್ಯೂವನ್ನು ಕೊಡಲಿಲ್ಲ. ಆದರೆ ಇವತ್ತು ನೀವು ಇಬ್ಬರು ದೂರ ಆದಮೇಲೆ ಅಥವಾ ದೂರ ಆಗುವ ಪರಿಸ್ಥಿತಿ ಬಂದ ಮೇಲೆ ಅವರಿಗೆ ಅದರ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಮಿಸ್ಸಿಂಗ್ ಆ್ಯಂಡ್ ಎಮೋಷ್ನಲ್ ಎನರ್ಜಿ. ಡಿಸ್ಟೆನ್ಸ್ ಇದೆ, ಒಳಗಿನಿಂದ ಸ್ಯಾಡ್ನೆಸ್ ಇದೆ, ಟೆನ್ಷನ್ ಇದೆ. ನಿಮ್ಮ ಪಾರ್ಟ್ನರ್ ಹ್ಯಾಪಿ ಎನರ್ಜಿಯಲ್ಲಿಲ್ಲ. ಆಪ್ಷನ್ ಇದ್ದರೂ ಕೂಡ ಒಳಗಿನಿಂದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲ, ಒಳಗಿನ ಹ್ಯಾಪಿನೆಸ್ ಅನ್ನೋದು. ಒಬ್ಬ ವ್ಯಕ್ತಿಯ ಜೊತೆ ಡೀಪ್ ಬಾಂಡಿಂಗ್ ಇದ್ದರೆ ಇನ್ನೊಬ್ಬರ ಜೊತೆ ಆ ರೀತಿ ಇರೋದು ತುಂಬ ಕಷ್ಟ. ಯಾರ ಜೊತೆ ಎಮೋಷ್ನಲ್ ಕನೆಕ್ಷನ್ ಆಗಿದೆಯೋ ಅವರಿಲ್ಲದೆ ದೂರ ಇರೋದು ತುಂಬ ಕಷ್ಟ ಆಗುತ್ತೆ. ಅದೇ ಎನರ್ಜಿ ಇದೆ. ನಿಮ್ಗೆ ಅನ್ನಿಸ್ಬೋದು ಅವರು ಯಾರಾದರೂ ಬೇರೆ ವ್ಯಕ್ತಿಯ ಜೊತೆ ಇದ್ದಾರೆ ಅಥವಾ ಅವರು ಹ್ಯಾಪಿ ಇದ್ದಾರೆ, ಅವರು ಈಗಿನ ಎನರ್ಜಿಯಲ್ಲಿ ಆ ರೀತಿ ಇಲ್ಲ. ಮೊದಲಿಗೆ ಅಟ್ರಾಕ್ಷನ್ ಇರ್ಬೋದು, ಮೊದಲಿಗೆ ಎಕ್ಸೈಟ್ಮೆಂಟ್ ಇರ್ಬೋದು. ಆದರೆ ಈಗ ಅವರಿಗೆ ಏನೂ ಅನ್ನಿಸ್ತಾ ಇಲ್ಲ. ಸ್ಯಾಡ್ನೆಸ್ ಇದೆ, ಲೋನ್ಲಿನೆಸ್ ಇದೆ, ಮಿಸ್ಸಿಂಗ್ ಇದೆ, ಒಂಟಿತನ ಇದೆ. ಕರ್ಮ, ರಿಗ್ರೆಟ್ ಎನರ್ಜಿ. ಇಷ್ಟೊಂದು ಸ್ಯಾಡ್ನೆಸ್ ಯಾಕೆ ಅಂತ ಪ್ರಶ್ನೆ ನಿಮಗೆ ಬರ್ತಾ ಇದೆ. ಇಷ್ಟೊಂದು ಲೋನ್ಲಿನೆಸ್ ಯಾಕೆ ಅಂದರೆ ಹೃದಯದಿಂದ ಕನೆಕ್ಷನಲ್ಲಿ ಇಲ್ಲ.
ಇಲ್ಲಿ ಕ್ಲಿಯರಾಗಿ ಏನು ಅನ್ನಿಸ್ತಾ ಇದೆ ಅಂದರೆ ಅವರು ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಯಾವುದೋ ರೀತಿಯಲ್ಲಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಅಥವಾ ಅವರ ಜೀವನದಲ್ಲಿ ತಗೊಂಡ ಕೆಲವು ಡಿಸಿಷನ್ಸ್ ಇವತ್ತು ಅವರಿಗೆ ಹಿಂದಿರುಗಿ ಪರಿಣಾಮವನ್ನು ತೋರಿಸ್ತಾ ಇದೆ. ಹೇಳ್ತಾರಲ್ವ, ಯಾವ ಕರ್ಮ ಮಾಡ್ತೀವೋ ಅದು ಮತ್ತೆ ತಿರುಗಿ ಬರುತ್ತೆ ಅಂತ. ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ಅಂತ. ಸೊ ಆ ರೀತಿ ಆಗ್ತಾ ಇದೆ. ಅವರು ಮಾಡಿದ ಕೆಲವು ಡಿಸಿಷನ್ಸ್ ಈಗ ಅವರನ್ನು ಸ್ಟಕ್ ಮಾಡ್ತಾ ಇದೆ. ಒಂದು ಟೈಮ್ನಲ್ಲಿ ಅವರು ತುಂಬ ಹ್ಯಾಪಿ ಆಗಿದಂತೆ ಕಾಣ್ಬೋದು, ತುಂಬ ಎಂಜಾಯ್ ಮಾಡಿರೋ ರೀತಿ ಕಾಣ್ಬೋದು. ಆದರೆ ಇವತ್ತು ಅವರು ಸ್ಟಕ್ ಆಗಿದ್ದಾರೆ, ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಒಳಗಿನಿಂದ ಡಿಸ್ಟರ್ಬ್ ಆಗಿದ್ದಾರೆ. ಕಾನ್ಫ್ಲಿಕ್ಟ್, ಆರ್ಗ್ಯುಮೆಂಟ್ಸ್ ಎನರ್ಜಿ, ಇಲ್ಲಿ ಆರ್ಗ್ಯುಮೆಂಟ್ಸ್ ಎನರ್ಜಿ ಇದೆ, ಫೈಟ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರು ನಿಮ್ಮನ್ನು ದೂರ ಮಾಡಿದರೆ ಅಥವಾ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದ್ದರೆ ಅದಕ್ಕೆ ಕಾರಣವಾದ ಸಿಚುವೇಶನ್ ಜೊತೆ ಅಥವಾ ಕಾರಣವಾದ ವ್ಯಕ್ತಿಗಳ ಜೊತೆ ಇವತ್ತು ಅವರ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಅಲ್ಲಿ ಪೀಸ್ ಇಲ್ಲ, ಅಲ್ಲಿ ಹ್ಯಾಪಿನೆಸ್ ಇಲ್ಲ, ಏನೂ ಸರಿಯಾಗಿ ನಡೀತಾ ಇಲ್ಲ, ತುಂಬ ಇಶ್ಯೂಸ್ ಇದೆ, ಆರ್ಗ್ಯುಮೆಂಟ್ಸ್ ಇದೆ, ಫೈಟ್ಸ್ ಇದೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಎಮೋಷ್ನಲ್ ಆಗ್ತಾ ಇದ್ದಾರೆ. ಮಿಸ್ಸಿಂಗ್ ಯುವರ್ ಕೇರ್ ಎನರ್ಜಿ, ನಿಮ್ಮ ಕೇರ್, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೆಸೆನ್ಸ್ ಇದೆಲ್ಲವನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅಥವಾ ಹಣದ ಕಡೆ, ಮನಿ ಕಡೆ ಹೆಚ್ಚು ಫೋಕಸ್ ಮಾಡಿರ್ಬೋದು, ಅವರ ಕೆರಿಯರ್ ಕಡೆ ಹೆಚ್ಚು ಫೋಕಸ್ ಮಾಡಿರ್ಬೋದು, ಅಥವಾ ಬೇರೆ ಯಾವುದೋ ವಿಷಯದಲ್ಲಿ ಇನ್ವೆಸ್ಟ್ ಆಗಿರ್ಬೋದು. ಆದರೆ ಇವತ್ತು ಅವರಿಗೊಂದು ವಿಷಯ ಅರ್ಥ ಆಗ್ತಾ ಇದೆ, ನಿಮ್ಮ ಜೊತೆ ಸಿಕ್ಕ ಅಟ್ಯಾಚ್ಮೆಂಟ್, ನಿಮ್ಮ ಜೊತೆ ಸಿಕ್ಕಂತಹ ಕೇರ್, ನೀವು ಕೊಟ್ಟ ಲವ್, ಇದನ್ನು ಯಾರಿಂದಲೂ ಅವ್ರಿಗೆ ಸಿಗೋದಿಲ್ಲ ಅಂತ ಒಂದು ದೊಡ್ಡ ಕೊರತೆ ಅನ್ನೋದು ಕಾಣ್ತಾ ಇದೆ. ಯಾಕೆಂದರೆ ನಿಮ್ಮಿಂದ ಅವ್ರಿಗೆ ಎಲ್ಲವೂ ಸಿಕ್ಕಿತ್ತು, ತುಂಬ ಲವ್ ಸಿಕ್ಕಿತ್ತು, ತುಂಬ ಕೇರ್ ಸಿಕ್ಕಿತ್ತು. ಆದರೆ ಇವತ್ತು ಅವರು ಬರ್ಡನ್ನಲ್ಲಿದ್ದಾರೆ, ಡಿಸ್ಟರ್ಬ್ಡ್ ಆಗಿದ್ದಾರೆ, ಯಾವುದೂ ಕಂಪ್ಲೀಟ್ ಆಗಿರುವ ರೀತಿ ಅವ್ರಿಗೆ ಅನ್ನಿಸ್ತಾ ಇಲ್ಲ. ರಿಗ್ರೆಟ್ ಆಫ್ಟರ್ ಆರ್ಗ್ಯುಮೆಂಟ್ಸ್ ಎನರ್ಜಿ, ಇತ್ತೀಚೆಗೆ ನಿಮ್ಮಿಬ್ಬರ ನಡುವೆ ಏನಾದರೂ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಕಾನ್ವರ್ಜೇಷನ್ ನಿಂತಿರಬಹುದು, ಕಾಂಟ್ಯಾಕ್ಟ್ ಕಡಿಮೆ ಆಗಿರಬಹುದು, ಅಥವಾ ಸಂಪೂರ್ಣವಾಗಿ ನಿಂತಿರಬಹುದು. ಇವತ್ತು ಅವರಿಗೆ ರಿಗ್ರೆಟ್ ಆಗ್ತಾ ಇದೆ, ನಾನು ಯಾಕೆ ಜಗಳ ಮಾಡಿದೆ, ನಾನು ಯಾಕೆ ಆ ಮಾತು ಹೇಳಿದೆ, ನಾನು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ಇಂಥ ಥಾಟ್ಸ್ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ಫೈಟ್ಸ್ ನಂತರ ಬರುವ ಬ್ಯಾಡ್ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ, ನಿಮ್ಮನ್ನು ಹರ್ಟ್ ಮಾಡಿದ ಬಗ್ಗೆ ರಿಗ್ರೆಟ್ ಇದೆ, ಮನಸ್ಸಿನಲ್ಲಿ ಫೀಲ್ ಕಾಣ್ತಾ ಇದೆ. ಅವರು ಒಳಗೊಳಗಡೆ ತಮ್ಮಲ್ಲೇ ಫೈಟ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಮತ್ತು ಮೈಂಡ್ ನಡುವೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಆ್ಯಕ್ಟಿವಿಟೀಸ್ ಗಮನಿಸ್ತಾ ಇದ್ದಾರೆ. ಆದರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾರ್ಟ್ ಒಂದು ಮಾತು ಹೇಳ್ತಾ ಇದೆ, ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ, ಮತ್ತು ಈಗೋ ಅನ್ನೋದು ಮಧ್ಯ ಬರ್ತಾ ಇದೆ. ಅವರಿಗೆ ಅವರ ಮಿಸ್ಟೇಕ್ಸ್ ಅರ್ಥ ಆಗ್ತಾ ಇದೆ, ಆದರೆ ಬೆಂಡ್ ಆಗೋದು ಅವ್ರಿಗೆ ಕಷ್ಟ ಆಗ್ತಾ ಇದೆ. ಕೆಲವರು ಹಾಗೆ ಇರ್ತಾರೆ, ತಪ್ಪು ಗೊತ್ತಾಗುತ್ತೆ, ಆದರೆ ಅದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ, ಸಾರಿ ಹೇಳೋದು ಇನ್ನೂ ಕಷ್ಟ. ಅದೇ ಎನರ್ಜಿ ಇದೆ. ರೀಯೂನಿಯನ್ ಡಿಸೈರ್ ಎನರ್ಜಿ, ರೀಯೂನಿಯನ್ ಬಯಸ್ತಾ ಇದ್ದಾರೆ, ನೀವು ಅವರ ವಿಶ್ ಫುಲ್ಫಿಲ್ಮೆಂಟ್ ಆಗಿದ್ರಿ, ನಿಮ್ಮ ಪ್ರೆಸೆನ್ಸ್ ಅವರನ್ನು ಕಂಪ್ಲೀಟ್ ಮಾಡ್ತಾ ಇತ್ತು, ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಅವರೊಳಗಡೆ ಇದೆ. ಒಂದು ಟೈಮ್ನಲ್ಲಿ ಅವರು ತುಂಬ ಡಿಫೆನ್ಸಿವ್ ಆಗಿದ್ದರು, ಇಂಟ್ರೆಸ್ಟನ್ನು ತೋರಿಸಿರಲಿಲ್ಲ, ಇಗ್ನೋರ್ ಮಾಡ್ತಾಯಿದ್ರು, ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ದೂರ ಇಟ್ಟಿರ್ಬೋದು. ಆದರೆ ಇವತ್ತು ಅವರು ಹೋಪ್ಲೆಸ್ ಆಗಿದ್ದಾರೆ, ಎಮೋಷ್ನಲ್ ಆಗಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ, ನಿಮ್ಮವರೆಗೂ ತಲುಪೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಫೋಟೋ ನೋಡ್ತಾ ಇರ್ಬೋದು, ನಿಮ್ಮ ಜೊತೆ ಕನೆಕ್ಟೆಡ್ ಇರುವ ವಿಷಯಗಳನ್ನು ನೋಡ್ತಾ ಇರ್ಬೋದು, ಒಳಗಿನಿಂದ ತುಂಬ ಫೀಲ್ ಬರ್ತಾ ಇದೆ. ನಿಮ್ಮ ಕಡೆ ಎಮೋಷ್ನಲ್ ಪುಲ್ ತುಂಬ ಸ್ಟ್ರಾಂಗ್ ಆಗಿದೆ. ಸ್ಟಕ್ ಸಿಚುವೇಶನ್ ಎನರ್ಜಿ, ಅವ್ರು ಯಾವುದೋ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಿಷಯ ಅವರ ಲೈಫ್ನಲ್ಲಿ ನಡೀತಾ ಇರ್ಬೋದು, ಅಲ್ಲಿಂದ ಹೊರಗಡೆ ಬರೋದವ್ರಿಗೆ ತುಂಬ ಕಷ್ಟ ಆಗಿದೆ, ಹೊರಗಡೆ ಬರಬೇಕು ಅನ್ನೋ ಆಸೆ ಇದೆ, ಆದರೆ ಬರೋದಕ್ಕೆ ಆಗ್ತಾ ಇಲ್ಲ. ಅದೇ ಎನರ್ಜಿ ಇದೆ. ಆ್ಯಕ್ಷನ್ ಡಿಸೈರ್ ಎನರ್ಜಿ, ಅವರು ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ನೀವು ಕೂಡ ತುಂಬ ಸಮಯದಿಂದ ಅದನ್ನೇ ಕಾಯ್ತಾ ಇದ್ದೀರಾ. ಅವರಿಗೂ ಆ್ಯಕ್ಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಇನ್ನೂ ಹಿಂಜರಿಕೆ ಅನ್ನೋದಿದೆ. ಯಾಕೆಂದರೆ ಇಷ್ಟು ದಿನಗಳ ಕಾಯುವಿಕೆ ನೋಡಿದರೆ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಅವರು ತುಂಬ ಟೈಮ್ ತೊಗೊಂಡಿದ್ದಾರೆ. ನೀವು ತುಂಬ ಎಫರ್ಟ್ ಹಾಕಿದ್ದೀರಾ. ಆರ್ಗ್ಯುಮೆಂಟ್ಸ್ ಆದಾಗ, ಸಾರಿ ಹೇಳಬೇಕಾದಾಗ, ಕಾಂಟ್ಯಾಕ್ಟ್ ಮಾಡಬೇಕಾದಾಗ ಮೊದಲು ಮುಂದೆ ಬಂದಿರೋದು ನೀವು ಮಾತ್ರ. ಅದೇ ಪ್ಯಾಟ್ರನ್ ಅವ್ರಿಗೆ ಗೊತ್ತಿದೆ, ಅದರಿಂದ ಇವತ್ತು ಕೂಡ ಅವರು ಕಾಯ್ತಾ ಇದ್ದಾರೆ. ಬಹುಶಃ ನಿಮ್ಮಿಂದ ಯಾವುದಾದ್ರೂ ಒಂದು ಸೂಚನೆ ಬರಬಹುದಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಎನರ್ಜಿ, ನಿಮ್ಮಿಂದ ಯಾವುದಾದ್ರೂ ಮೆಸೇಜ್ ಬರ್ಬೋದಾ, ನಿಮ್ಮಿಂದ ಯಾವುದಾದ್ರೂ ಕಮ್ಯುನಿಕೇಷನ್ ಬರ್ಬೋದಾ, ನಿಮ್ಮಿಂದ ಯಾವುದಾದ್ರೂ ಮಾತು ಶುರು ಆಗ್ಬೋದಾ ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಸುಲಭ ಅಂತ ಅರ್ಥ ಆಗ್ತಾ ಇಲ್ಲ. ವಿಶೇಷವಾಗಿ ಈಗೋ ಜಾಸ್ತಿ ಇರುವವರಿಗೆ ಹಾರ್ಟ್ನಲ್ಲಿರುವ ಫೀಲಿಂಗ್ಸನ್ನು ಹೊರಹಾಕೋದು ತುಂಬ ಕಷ್ಟ. ಅದೇ ರೀತಿ ಇಲ್ಲಿದೆ, ಹೇಗೆ ಮಾತಾಡಲಿ, ಏನು ಹೇಳಲಿ, ಹೇಗೆ ಅಪ್ರೋಚ್ ಮಾಡಲಿ, ಇಂಥ ಥಾಟ್ಸ್ ಅವರ ಮೈಂಡ್ನಲ್ಲಿ ನಡೀತಾ ಇದೆ.
ಅವರು ನಿಮ್ಮ ಜೊತೆ ಮತ್ತೆ ಈ ಕನೆಕ್ಷನಲ್ಲಿ ಇರಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ ಇದೆ. ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತು ನೀವು ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಫಿಯರ್ ಇದೆ. ನೀವು ಮೂವ್ ಆನ್ ಆಗಿದ್ದೀರಾ, ಈಗ ನೀವು ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ, ಇಂತಹ ಡೌಟ್ಸ್ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ಯಾಕೆಂದರೆ ಸಪ್ರೇಷನ್ಗೆ ಸಾಕಷ್ಟು ಸಮಯ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ತುಂಬ ಹೆಚ್ಚಾಗಿರ್ಬೋದು. ಅದರಿಂದ ಅವರಿಗೆ ಹಿಂಜರಿಕೆ ಕೂಡ ಕಾಣ್ತಾ ಇದೆ. ಇದು ಕೇವಲ ಈಗೋ ಮಾತ್ರ ಅಲ್ಲ, ಫಿಯರ್ ಕೂಡ ಇದೆ, ಡೌಟ್ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಇದೆ. ಡಿಸ್ಟೆನ್ಸ್ ಎನರ್ಜಿ, ಒಂದು ಟೈಮ್ನಲ್ಲಿ ಅವರಿಗೆ ಬೇಕಾದಾಗ ಮೆಸೇಜ್ ಮಾಡ್ತಾಯಿದ್ರು, ಬೇಕಾದಾಗ ಕಾಲ್ ಮಾಡ್ತಾಯಿದ್ರು, ಬೇಕಾದಾಗ ಮಾತಾಡ್ತಾಯಿದ್ರು. ಆದರೆ ಈಗ ಸಿಚುವೇಶನ್ ಹಾಗಿಲ್ಲ. ಯಾಕೆಂದರೆ ಆ ಫ್ರೀಡಮನ್ನು ಅವರೇ ಡೆಸ್ಟ್ರಾಯ್ ಮಾಡ್ಕೊಂಡಿದ್ದಾರೆ, ಅವರೇ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅವರೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅವರೇ ವಾಲ್ಸನ್ನು ಕಟ್ಕೊಂಡಿದ್ದಾರೆ. ಇವತ್ತು ಆ ವಾಲ್ಸ್ ಅವರನ್ನು ತಡೀತಾ ಇದೆ. ಅದರಿಂದ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈಗ ನಾನು ಯಾವ ರೀತಿ ಮತ್ತೆ ಹೋಗಲಿ, ಈಗ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಲಿ, ಆ ಎನರ್ಜಿಯಲ್ಲಿದ್ದಾರೆ. ರಿಯೂನಿಯನ್ ಎನರ್ಜಿ, ಫಾರ್ವರ್ಡ್ ಮೂಮೆಂಟ್ ಎನರ್ಜಿ ಇದೆ. ಮಿಸ್ಟೇಕ್ಸ್ ಅನ್ನೋದು ಅರ್ಥ ಆಗಿದೆ, ನಡಿಬೇಕಾಗಿರೋದು ನಡೆದಿದೆ. ಆದರೆ ಈಗ ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ರಿಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೂ ಆ್ಯಕ್ಷನ್ ತಗೊಂಡಿಲ್ಲ, ಆದರೆ ಆ್ಯಕ್ಷನ್ ತಗೊಳ್ಳುವ ಡಿಸೈರ್ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಬೇಗ ಮೂಮೆಂಟ್ ಅನ್ನೋದು ಕಾಣಿಸ್ಬೋದು ಕೆಲವರ ಲೈಫ್ನಲ್ಲಿ. ಅವರು ಎಮೋಷ್ನಲ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಯು ಡೀಪ್ಲಿ ಎನರ್ಜಿ, ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈ ಡಿಸ್ಟೆನ್ಸ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಈ ಸಪ್ರೇಷನ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಈ ಸಿಚುವೇಶನ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನೀವು ಇಲ್ಲದೆ ಕಂಪ್ಲೀಟ್ ಆಗಿರುವ ಫೀಲಿಂಗ್ ಇಲ್ಲ. ನೀವು ದೂರ ಆಗಿ ಲೈಫ್ ಎಂಟಿ ಆಗಿರುವ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಮೆಮೊರೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲವನ್ನು ಅವರು ಎಮೋಷ್ನಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಗ್ಸೈಟಿ, ಸ್ಟ್ರೆಸ್ ಎನರ್ಜಿ, ಅವರಿಗೆ ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಫೀಲ್ ಆಗ್ತಾ ಇದೆ. ಒಳಗಿನಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಲೇ ಇದ್ದಾರೆ. ನಿಮ್ಮ ಬಗ್ಗೆ ಥಾಟ್ಸ್ ನಿಲ್ತಾ ಇಲ್ಲ. ಅವರ ಮೈಂಡ್ನಲ್ಲಿ ನೀವು ಮಾತ್ರ ಓಡ್ತಾ ಇದ್ದೀರಾ. ಅವರು ತುಂಬ ಎಮೋಷನ್ಸನ್ನು ಮನಸ್ಸಿನ ಒಳಗಡೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ತೋರಿಸ್ತಾ ಇಲ್ಲ, ಆದರೆ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ನಡೀತಾ ಇದೆ. ಅವರ ಮಿಸ್ಟೇಕ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವರ ತಪ್ಪುಗಳು ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಅಡ್ಮಿಟ್ ಮಾಡೋದು ಇನ್ನೂ ಕಷ್ಟ ಆಗ್ತಾ ಇದೆ. ಆ ಸತ್ಯವನ್ನು ಶಾಶ್ವತವಾಗಿ ಮರೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಿನ ಅದು ಹೊರಗಡೆ ಬರುತ್ತೆ. ಅದೇ ಎನರ್ಜಿ ಇದೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ. ಅವರು ನಿಮ್ಮ ಜೊತೆ ಲಾಂಗ್ ಟರ್ಮ್ ಕನೆಕ್ಷನನ್ನು ಬಯಸ್ತಾ ಇದ್ದಾರೆ, ರಿಯೂನಿಯನ್ ಬಯಸ್ತಾ ಇದ್ದಾರೆ. ಬೇಗ ರಿಯೂನಿಯನ್ ಎನರ್ಜಿ ಕೂಡ ಇದೆ. ಅವರು ಅವರ ಹಾರ್ಟ್ನಲ್ಲಿರುವ ಮಾತುಗಳನ್ನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ಬಾಂಡಿಂಗ್ ಅವರಿಗೆ ತುಂಬ ಸ್ಪೆಷಲ್ ಆಗಿದೆ. ನಿಮ್ಮ ಜೊತೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ ಲವ್ ಅವರಿಗೆ ಜೀವನದಲ್ಲಿ ತುಂಬ ರೇರ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಪಾಸಿಟಿವ್ ಫೀಲಿಂಗ್ ಕೊಟ್ಟಿತ್ತು. ಅದನ್ನು ಅವರು ಇವತ್ತು ಡೀಪಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ಒಬ್ಬರನ್ನು ಒಬ್ಬರು ತುಂಬ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಎನರ್ಜಿ ಇದೆ. ಲವ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಈ ವ್ಯಕ್ತಿಗೆ ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಕೇರ್ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಮತ್ತು ನಿಮ್ಮಷ್ಟು ಪ್ಯೂರ್ ಲವ್ ಬೇರೆ ಯಾರಿಂದಲೂ ಅವರಿಗೆ ಸಿಗಲಿಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ಅವರು ನಿಮ್ಮ ಜೊತೆ ಫೀಲ್ ಮಾಡಿದ ಲವ್ ಅವರ ಪ್ರಕಾರ ಅದನ್ನು ಬೇರೆ ಯಾರ ಜೊತೆಯೂ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ. ರನ್ ಟು ಯುವರ್ ಎನರ್ಜಿ. ಏನೇ ಆಗಿರಲಿ, ಎಷ್ಟೇ ಈಗೋ ಇರಲಿ, ಎಷ್ಟೇ ಡಿಸ್ಟೆನ್ಸ್ ಇರಲಿ, ಈಗ ಅವರ ಹಾರ್ಟ್ ಸ್ಯಾಡ್ ಆಗಿದೆ. ಎಲ್ಲ ಇದ್ದರೂ ಕೂಡ ಮನಿ ಇರ್ಬೋದು, ಜಾಬ್ ಇರ್ಬೋದು, ಸಕ್ಸಸ್ ಇರ್ಬೋದು, ಒಳಗಿನ ಹ್ಯಾಪಿನೆಸ್ ಇಲ್ಲ. ಕೆಲವೊಮ್ಮೆ ಅವರಿಗೆ ನಿಮ್ಮ ಹತ್ರ ಓಡ್ ಬರಬೇಕು ಅನ್ನಿಸುವಂತಹ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಹತ್ರ ಇರಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಇನ್ನೂ ಮೈಂಡ್ನಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ನಡೀತಾ ಇದೆ. ಒಂದರ ಮೇಲೆ ಒಂದು ಥಾಟ್ಸ್ ಬರ್ತಾ ಇದೆ. ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಮೈಂಡ್ ಸೆಟ್ನಿಂದ ಹೊರಗಡೆ ಬರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ನೆಗೆಟಿವ್ ಮೈಂಡ್ ಸೆಟ್ನಲ್ಲಿ ಇರುವಾಗ ಮನುಷ್ಯನಿಗೆ ಬೇಕಾದ ಆ್ಯಕ್ಷನ್ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೋ ಹೋಲ್ಡಿಂಗ್ ಬ್ಯಾಕ್ ಎನರ್ಜಿ. ಅವರು ಇನ್ನೂ ಕೆಲವು ವಿಷಯಗಳನ್ನು ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಅವರ ಈಗೋವನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಅದನ್ನು ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಕಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಈಗೋ ಮಧ್ಯೆ ಬರ್ತಾ ಇದೆ. ಆದರೂ ಒಂದು ವಿಷಯ ಏನು ಅಂದರೆ, ಈ ಈಗೋ ಅನ್ನೋದು ಶಾಶ್ವತ ಅಲ್ಲ. ಒಂದು ದಿನ ಅದು ಕೂಡ ಬ್ರೇಕ್ ಆಗುವ ಎನರ್ಜಿ ಇದೆ. ಒಂದು ದಿನ ಅದು ಕರಗುತ್ತೆ. ಆಗ ಸಿಚುವೇಶನ್ ಚೇಂಜ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅವರು ಪದೇ ಪದೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೈಟ್ ಟೈಮ್ ಅವ್ರಿಗೆ ನಿಮ್ಮ ಬಗ್ಗೆ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಕಳೆದ ಸಮಯವನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇರುವ ಎನರ್ಜಿ.
ನೀವು ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಯೋದಕ್ಕೆ ಕ್ಯೂರಿಯಾಸಿಟಿ. ಫಿಯರ್ ಆಫ್ ರಿಜೆಕ್ಷನ್ ಎನರ್ಜಿ. ಅವರು ಮತ್ತೆ ಬಂದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಅಕ್ಸೆಪ್ಟ್ ಮಾಡ್ತೀರಾ, ನೀವು ಲಿಸನ್ ಮಾಡ್ತೀರಾ ಅಥವಾ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಫಿಯರ್ ಅವರ ಮನಸ್ಸಿನಲ್ಲಿದೆ. ಚೇಂಜ್ ಕಮಿಂಗ್ ಎನರ್ಜಿ. ಇಲ್ಲಿ ನಿಮ್ಮ ಲವ್ ಲೈಫ್ನಲ್ಲಿ ಚೇಂಜಸ್ ಬರ್ತಾ ಇದೆ. ಇಲ್ಲಿವರೆಗೆ ಆಗದ ಕೆಲವು ವಿಷಯಗಳು ಮುಂದೆ ಆಗ್ಬೋದು. ಯಾವ ವ್ಯಕ್ತಿ ಯಾವತ್ತೂ ಸ್ವಾರಿ ಹೇಳಲಿಲ್ವೋ ಅವರೇ ಸ್ವಾರಿ ಹೇಳ್ಬೋದು. ಯಾವ ವ್ಯಕ್ತಿ ಯಾವತ್ತೂ ಮುಂದೆ ಬರಲಿಲ್ವೋ, ನೀವು ಮಾತ್ರ ಎಫರ್ಟ್ ಹಾಕ್ತಾಯಿದ್ರೋ ಅವರೇ ಮುಂದೆ ಬರುವ ಎನರ್ಜಿ ಇದೆ. ಸಿಚುವೇಶನ್ ಚೇಂಜ್ ಆಗುವ ಎನರ್ಜಿ ಕಾಣ್ತಾ ಇದೆ. ಬದಲಾವಣೆ ಬರ್ತಾ ಇದೆ. ಇವತ್ತಿನ ಈವ್ನಿಂಗ್ ಎನರ್ಜಿಯಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಅನ್ನೋದು ಚೇಂಜ್ ಆಗುವ ಎನರ್ಜಿ ಇದೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.